ತಾವು ಕೃಷಿ ಇಲಾಖೆ ಕೇಳಿದ್ರಿ, ಕಂದಾಯ ಖಾತೆಯಲ್ಲೂ ಕೇಳಿದ್ರಿ ಅಂತ ಹೇಳಿದ್ರು. ಆದ್ರೆ ಈಗ ಅಬಕಾರಿ ಖಾತೆ ಕೇಳಿದ್ರೆ ತೃಪ್ತಿಯಾಗಿದ್ದೀರಾ? ತೃಪ್ತಿ ಸರ್ಕಾರದ ಕೆಲಸ ಮಾಡುವಾಗ ಸಾರ್ವಜನಿಕರ ಸೇವೆ ಮಾಡೋದು ಎಲ್ಲನೂ ತೃಪ್ತಿ ತಗೋಬೇಕು. ಈಗ ಸರ್ಕಾರದ ಮೂಲ ಆದಾಯ ಎಕ್ಸೈಜ್ನಿಂದ ಬರುತ್ತೆ. ಅದರಲ್ಲಿ ಸೋರಿಕೆಗಳನ್ನು ಕಡಿಮೆ ಮಾಡಿ ಜನರಿಗೆ ಉಪಯುಕ್ತವಾಗಿ ಕೆಲಸ ಮಾಡೋದು. ಇಲ್ಲ, ಇಷ್ಟ ಇಲ್ಲ, ಅದು ನಮಗೆ ಬೇರೆ ಖಾತೆ ಕೊಡಬೇಕು ಅನ್ನೋದಲ್ಲ. ಏನು ಪಕ್ಷ ಕೊಟ್ಟಿದೆ ಅದು ನಿಭಾಯಿಸಬೇಕು. ಹಿಂದೆ ಸಚಿವರ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅಬಕಾರಿ ಖಾತೆ ಬರೀ ಕಂಪ್ಲೇಂಟ್ ಬರ್ತದೆ, ಆರೋಪ ಬರ್ತದೆ. ಬರುತ್ತೆ ಆರೋಪ, ಯಾವ ಎಲ್ಲಾ ಖಾತೆಲ್ಲೂ ಸರಿಯಾಗಿ ಮಾಡಿದ್ರೆ ಬರುತ್ತೆ. ನೋಡೋಣ ಇದರಲ್ಲಿ. ಈಗಲೇ ಹೆಂಗೆ ಹೇಳ ನೋಡೋಣ. ಫಸ್ಟ್ ನಾಳೆ ಕರೆದು ಮಾತಾಡಿ ಆದ್ಮೇಲೆ ಹೇಳ್ತೀನಿ ಏನೇನಿದೆ ಆ ಇಲಾಖೆ. ಇಲ್ಲ, ಎಣ್ಣೆ ಕುಡಿಸಿ ದುಡ್ಡು ವಸೂಲು ಮಾಡೋಕಿದೆ ಇವತ್ತಿನಿಂದ ಅಲ್ವಲ್ಲ, ಬಹಳ ವರ್ಷಗಳ ಕಾಲದಿಂದ ಬೆಳೆದು ಬಂದಿದೆ. ಬಟ್ಟಿ ಶರಾಯಿಂದಲೂ ಬಂದಿದೆ ಇದು. ಅಲ್ಲ, ಅದು ನೋಡೋಣ. ಅದೆಲ್ಲನೂ ಈಗಲೇ ಹೆಂಗೆ ಹೇಳಕ್ಕಾಗಲ್ಲ. ಹೌದು, ಸರ್ಕಾರದ ಆದಾಯದ ಮೂಲ ಅದು ಒಂದು. ಅದರಲ್ಲೇನು ಎರಡನೇ ಮಾತಿಲ್ಲ. 34-35 ಸಾವಿರ ಕೋಟಿ ಹಣ ಅದೇ ಇರ್ಬೋದು, 40 ಹತ್ರ ಇರ್ಬೋದು. ನೋಡೋಣ, ಅದು ಒಂದು ಮೂಲನೇ ಸರ್ಕಾರ ನಡೆಸಕ್ಕೆ. ನೋಡೋಣ ಅದು ಏನು ಅಂತ ನಾನು ಇನ್ನೂ ಇಲಾಖೆ ಬಗ್ಗೆ ತಿಳ್ಕೊಂಡ ಮೇಲೆ ಪ್ರತಿಕ್ರಿಯಿಸ್ತೀನಿ. ಸುಮ್ಮನೆ ಮಾಧ್ಯಮದ ಮುಂದೆ ಹೀಗೆಲ್ಲ ಹೇಳ್ಬಾರ್ದು. ನಾಳೆ ಮೊದಲ ಅಧಿವೇಶನ ಫೇಸ್ ಮಾಡ್ತಿದ್ದೀರಾ, ಏನಂತ ಅನ್ಸುತ್ತೆ ಸರ್? ಇದೇ ಮಾಮೂಲಿ. ನಮ್ಗೆ ಸದನದಲ್ಲಿ ಆ ಕಡೆ ಕೂತ್ಕೊತೀವಿ, ಈ ಕಡೆಗೆ ಹೋಗಿ ಕೂತ್ಕೊಂಡಿದೀವಿ ಅಷ್ಟೇ. ಕೊಡೋಣ ಏನ್ ಬೇಕಾದ್ರೂ ಕೇಳಲಿ, ಉತ್ತರ ಕೊಡೋಣ. ತಾಳ್ಮೆ ಸಮಾಧಾನದಿಂದ ಉತ್ತರ ಕೊಡ್ತೀರಾ? ತಾಳ್ಮೆ ಸಮಾಧಾನ ಅವರು ಕೇಳಿದ್ರೆ ನಾವು ತಾಳ್ಮೆ ಸಮಾಧಾನದಿಂದ ಇರ್ತೀವಿ. ಅವ್ರು ಉಲ್ಟಾ ಸೀದಾ ಹೊಡೆದ್ರೆ ನಾವು ಉಲ್ಟಾ ಸೀದಾ ಹೊಡಿತೀವಿ. ಅದೆಲ್ಲ ದೊಡ್ಡವ್ರದ್ದು ಹೇಳ್ತಾರೆ, ಮುಖ್ಯಮಂತ್ರಿಗಳು ಬ್ರೀಫ್ ಮಾಡಿ, ನಾವ್ ಹೇಳ್ಬಾರ್ದು. ತಾವು ಕೃಷಿ ಇಲಾಖೆ ಕೇಳಿದ್ರಿ, ಕಂದಾಯ ಖಾತೆಯಲ್ಲೂ ಕೇಳಿದ್ರಿ ಅಂತ ಹೇಳಿದ್ರು. ಆದ್ರೆ ಈಗ ಅಬಕಾರಿ ಖಾತೆ ಕೇಳಿದ್ರೆ ತೃಪ್ತಿಯಾಗಿದ್ದೀರಾ? ತೃಪ್ತಿ ಸರ್ಕಾರದ ಕೆಲಸ ಮಾಡುವಾಗ ಸಾರ್ವಜನಿಕರ ಸೇವೆ ಮಾಡೋದು ಎಲ್ಲನೂ ತೃಪ್ತಿ ತಗೋಬೇಕು. ಈಗ ಸರ್ಕಾರದ ಮೂಲ ಆದಾಯ ಎಕ್ಸೈಜ್ನಿಂದ ಬರುತ್ತೆ. ಅದರಲ್ಲಿ ಸೋರಿಕೆಗಳನ್ನು ಕಡಿಮೆ ಮಾಡಿ ಜನರಿಗೆ ಉಪಯುಕ್ತವಾಗಿ ಕೆಲಸ ಮಾಡೋದು. ಇಲ್ಲ, ಇಷ್ಟ ಇಲ್ಲ, ಅದು ನಮ್ಗೆ ಬೇರೆ ಖಾತೆ ಕೊಡಬೇಕು ಅನ್ನೋದಲ್ಲ. ಏನು ಪಕ್ಷ ಕೊಟ್ಟಿದೆ ಅದು ನಿಭಾಯಿಸಬೇಕು. ಹಿಂದೆ ಸಚಿವರ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅಬಕಾರಿ ಖಾತೆ ಬರೀ ಕಂಪ್ಲೇಂಟ್ ಬರ್ತದೆ, ಆರೋಪ ಬರ್ತದೆ. ಬರುತ್ತೆ ಆರೋಪ, ಎಲ್ಲಾ ಖಾತೆಲ್ಲೂ ಸರಿಯಾಗಿ ಮಾಡಿದ್ರೆ ಬರುತ್ತೆ. ನೋಡೋಣ ಇದರಲ್ಲಿ. ಈಗಲೇ ಹೆಂಗೆ ಹೇಳ ನೋಡೋಣ. ಫಸ್ಟ್ ನಾಳೆ ಕರೆದು ಮಾತಾಡಿ ಆದ್ಮೇಲೆ ಹೇಳ್ತೀನಿ ಏನೇನಿದೆ ಆ ಇಲಾಖೆ. ಇಲ್ಲ, ಎಣ್ಣೆ ಕುಡಿಸಿ ದುಡ್ಡು ವಸೂಲು ಮಾಡೋಕಿದೆ ಇವತ್ತಿನಿಂದ ಅಲ್ವಲ್ಲ, ಬಹಳ ವರ್ಷಗಳ ಕಾಲದಿಂದ ಬೆಳೆದು ಬಂದಿದೆ. ಬಟ್ಟಿ ಶರಾಯಿಂದಲೂ ಬಂದಿದೆ ಇದು. ಅಲ್ಲ, ಅದು ನೋಡೋಣ. ಅದೆಲ್ಲನೂ ಈಗಲೇ ಹೆಂಗೆ ಹೇಳಕ್ಕಾಗಲ್ಲ. ಹೌದು, ಸರ್ಕಾರದ ಆದಾಯದ ಮೂಲ ಅದು ಒಂದು. ಅದರಲ್ಲೇನು ಎರಡನೇ ಮಾತಿಲ್ಲ. 34-35 ಸಾವಿರ ಕೋಟಿ ಹಣ ಅದೇ ಇರ್ಬೋದು, 40 ಹತ್ರ ಇರ್ಬೋದು. ನೋಡೋಣ, ಅದು ಒಂದು ಮೂಲನೇ ಸರ್ಕಾರ ನಡೆಸಕ್ಕೆ. ನೋಡೋಣ ಅದು ಏನು ಅಂತ ನಾನು ಇನ್ನೂ ಇಲಾಖೆ ಬಗ್ಗೆ ತಿಳ್ಕೊಂಡ ಮೇಲೆ ಪ್ರತಿಕ್ರಿಯಿಸ್ತೀನಿ. ಸುಮ್ಮನೆ ಮಾಧ್ಯಮದ ಮುಂದೆ ಹೀಗೆಲ್ಲ ಹೇಳ್ಬಾರ್ದು. ನಾಳೆ ಮೊದಲ ಅಧಿವೇಶನ ಫೇಸ್ ಮಾಡ್ತಿದ್ದೀರಾ, ಏನಂತ ಅನ್ಸುತ್ತೆ ಸರ್? ಇದೇ ಮಾಮೂಲಿ. ನಮ್ಗೆ ಸದನದಲ್ಲಿ ಆ ಕಡೆ ಕೂತ್ಕೊತೀವಿ, ಈ ಕಡೆಗೆ ಹೋಗಿ ಕೂತ್ಕೊಂಡಿದೀವಿ ಅಷ್ಟೇ. ಕೊಡೋಣ ಏನ್ ಬೇಕಾದ್ರೂ ಕೇಳಲಿ, ಉತ್ತರ ಕೊಡೋಣ. ತಾಳ್ಮೆ ಸಮಾಧಾನದಿಂದ ಉತ್ತರ ಕೊಡ್ತೀರಾ? ತಾಳ್ಮೆ ಸಮಾಧಾನ ಅವರು ಕೇಳಿದ್ರೆ ನಾವು ತಾಳ್ಮೆ ಸಮಾಧಾನದಿಂದ ಇರ್ತೀವಿ. ಅವ್ರು ಉಲ್ಟಾ ಸೀದಾ ಹೊಡೆದ್ರೆ ನಾವು ಉಲ್ಟಾ ಸೀದಾ ಹೊಡಿತೀವಿ. ಅದೆಲ್ಲ ದೊಡ್ಡವ್ರದ್ದು ಹೇಳ್ತಾರೆ, ಮುಖ್ಯಮಂತ್ರಿಗಳು ಬ್ರೀಫ್ ಮಾಡಿ, ನಾವ್ ಹೇಳ್ಬಾರ್ದು.
ಸರ್